ನಮ್ಮ ಭಾಗದ ಕೃಷಿ ಮಣಿಕರದ ದೊಡ್ಡಪ್ಪಗ ಅವರು ಮತ್ತು ಯೇಸೂಸರ್ ಅವರ ನೇತೃತ್ವದಲ್ಲಿ ಅನಾವರಣ ಆಯಿತು. ಬಹುಶಃ ಬಹಳ ದಿನ ಆಗಿಲ್ಲ, ಅದು ಕೇವಲ ಒಂದೊಂದು ತಿಂಗಳಾಗಿದ್ದು ಇವತ್ತು ಬಹಳ ದುಃಖ ಅನಿಸ್ತಾ ಇದೆ. ಮಕ್ಕಳು ಇದು ನಮ್ಮ ಮಧ್ಯೆ ಇರಬೇಕಾಗಿ, ಆದರೆ ಅವರ ಆಶೀರ್ವಾದ ಈ ಭಾಗದ ವಿಶೇಷವಾಗಿ ಬಡ ಜನತೆಯ ಮೇಲೆ, ಬಡ ರೈತ ಕುಟುಂಬದ ಮೇಲೆ, ಮಕ್ಕಳ ಮೇಲೆ ಸದಾ ಇಟ್ಟುಕೊಳ್ಳುತ್ತೇವೆ. ನಾವು ಈ ಸಂದರ್ಭದಲ್ಲಿ ಆ ಪರಮಪುರುಷರ ಆಶೀರ್ವಾದ ನಮ್ಮೆಲ್ಲರಿಗೆ ಸದಾ ಇಟ್ಟುಕೊಳ್ಳುತ್ತೇವೆ. ನಾನು ಭಾವಿಸಿ ಏನು ಅವರು ಅಂದ್ಕೊಂಡಿದ್ರು ಶೈಕ್ಷಣಿಕ ಒಂದು ಕ್ರಾಂತಿಯ ಭಾಗದಲ್ಲಿ ಆಗಬೇಕಂತೆ. ವಿಶೇಷವಾಗಿ ವೈಯಕ್ತಿಕ ಲಿಂಗಾಯತ ಸಮಾಜದ ಆಶ್ರಯದಲ್ಲಿ ಯಾವ ಒಂದು ಸಂಸ್ಥೆ ಕೂಡ ಈ ಭಾಗದಲ್ಲಿ ಬೆಳೆದಿರಲಿಲ್ಲ. ಅಂಥವರನ್ನು ಕಲಿಸಿತ್ತು. ಏನಂದ್ರೆ ಈ ಭಾಗದಲ್ಲಿ ಬರೀ ಮಕ್ಕಳ ಒಂದು ಕಾರ್ಯಗಳಲ್ಲ, ವಿಶ್ವವಿದ್ಯಾಲಯ ಕೂಡ ಈ ಭಾಗದಲ್ಲಿ ಆಗಬೇಕಂತ ಒಂದು ಆಸೆ ಇತ್ತು. ಆ ಆಸೆ ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತ ಅದನ್ನು ಮುಂದುವರಿಸಿಕೊಂಡಿರ್ತಕ್ಕಂಥ ಜವಾಬ್ದಾರಿ ಅವರ ಮನೆಯವರ ಅಮ್ಮವರ ಮೇಲೆ ಮತ್ತು ಯೇಸೂಸರ್ ಅವರ ಮೇಲೆ ಮತ್ತು ಭದ್ರಾಂತರ ಮೇಲೆ ಇದೆ. ಅವರ ಆಶೀರ್ವಾದ ಪಡೆದು ಅಲ್ಲಿ ಸಂಸ್ಥೆಯಲ್ಲಿ ನಾವು ಕೂಡ ನಮ್ಮ ಮಕ್ಕಳಿಗೆ ಏನು ವಿದ್ಯೆ ಕೊಡ್ತಕ್ಕಂಥಕ್ಕೆ ಮುಂದೆ ಅನೇಕ ಸೇವೆ ಮಾಡ್ತಕ್ಕಂಥಕ್ಕೆ ನಾವೆಲ್ಲರೂ ಅನ್ಯಾಯಬೇಕು. ಅಪ್ಪವರ ಒಂದು ಆಶೀರ್ವಾದ ಮತ್ತು ಇಲ್ಲಿ ಹಿಂದೇಕಾಗಿರ್ತಕ್ಕಂಥ ಅಪ್ಪವರ ಆಶೀರ್ವಾದದಿಂದ ಈ ಭಾಗದ ಜನತೆಗೆ ಸಾಕಷ್ಟು ಉಪಯೋಗ ಆಗಿದೆ. ಬಹುಶಃ ಧಾರ್ಮಿಕ ಒಂದು ಕಳಕಳಿ ಮತ್ತು ಸಂಸ್ಕೃತಿ ಕಳಕಳಿ ಸಂಸ್ಥೆಯ ಪ್ರಾರಂಭ ಇದೆ. ಅಪ್ಪವರ ಸಂಸ್ಥೆ ಇವತ್ತು ಪ್ರತಿಯೊಂದು ಜಾತ್ರಾ ಮಹೋತ್ಸವ ಇರಬಹುದು, ಇಲ್ಲಿ ಕಾಲೇಜಿನಿಂದ ಬರ್ತಕ್ಕಂಥ ಭಜನೆಗಳು ಇರಬಹುದು, ಇಲ್ಲಿ ಬರ್ತಕ್ಕಂಥ ರಾಜಕೀಯ ವ್ಯಕ್ತಿ ಇರಬಹುದು, ಇಲ್ಲಿ ಬರ್ತಕ್ಕಂಥ ಸಾಹಿತಿಗಳಿರಬಹುದು, ಕವಿಗಳಿರಬಹುದು ಮತ್ತು ಅನೇಕರು ಕೂಡ ಒಬ್ಬರಲ್ಲ ಇಬ್ಬರಲ್ಲ ಇಡೀ ಕರ್ನಾಟಕದಲ್ಲಿ ಇವತ್ತ ಈ ಕಡೆ ಮುಖ ಮಾಡ್ತಾ ಇದೆ. ಗೌರವ ಕುರಿತಿರ್ತಕ್ಕಂಥದ್ದು ಇದು ಕರ್ನಾಟಕಕ್ಕೆ ಎತ್ತರವಾಗಿರ್ತಕ್ಕಂಥ ಸಮಯಕ್ಕೆ ನಾನು ಕೂಡ ಅನುಸರಿಸಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಭಗವಂತ ಧನಬಸವೇಶ್ವರ ಅವರಿಗೆ ಏನು ಇರ್ತಕ್ಕಂಥ ಸಂದರ್ಭದಲ್ಲಿ ಆಯುಷ್ಯ ಸುಮಾರು 90-95 ವರ್ಷ ತೆಗೆದುಕೊಂಡಿಲ್ಲ. ಇನ್ನು ಅವರ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಭಕ್ತಾದಿಗಳು ಕೂಡ ಅವರ ಆಶೀರ್ವಾದದಿಂದ ಇನ್ನು ಎಲ್ಲರಿಗೂ ಕೂಡ ಅವರ ಆಯುಷ್ಯ ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಶೀರ್ವಾದವನ್ನು ಆಶೀರ್ವಾದವನ್ನು ಬಯಸಿ ಏನು ಧನಬಸವೇಶ್ವರ ಅಪ್ಪನು ಇಲ್ಲಿ ಪೂಜೆ ಇದು ಉಳಿಸುವ ಲಿಂಗಾಯತ ಸಮಾಜದ ಧರ್ಮದ ಏನು ಪೂಜೆ ಪುರಸ್ಕಾರ ಇರತಕ್ಕಂಥದ್ದು ಬಹಳಷ್ಟು ಒತ್ತು ಕೊಡ್ತಕ್ಕಂಥವಾಗಿದೆ. 3 ಸಮಯದಲ್ಲಿ ಕೂಡ ಪೂಜೆ ಮಾಡಿ ಬಂದಂಥವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅವರು ಒಂದು ಕಳಕಳಿ ಇತ್ತು. ಉಳಿಸುವ ಲಿಂಗಾಯತ ಸಮಾಜ ಏನು ಈ ಭಾಗದಲ್ಲಿ ಕಲ್ಯಾಣ ಮಂಟಪ ಪ್ರತಿಯೊಂದು ಮುಖಾಂತರ ಆ ಸಮಾಜದ ಏರಿಕೆಗಾಗಿ ಅಭಿವೃದ್ಧಿ ದುಡಿದು ಆ ಸಮಾಜದ ಅನೇಕರಿಗೆ ಆ ಸಂಸ್ಕೃತಿ ಕಾರ್ಯಕ್ರಮ, ಕಲ್ಯಾಣ ಕಾರ್ಯಕ್ರಮ, ಅನೇಕ ಸಾಮಾಜಿಕ ಕಾರ್ಯಕ್ರಮ ಉಚಿತವಾಗಿ ಕೊಡ್ತಕ್ಕಂಥ ಸಂಸ್ಕೃತಿ ಮತ್ತು ಆಹಾರ ಮಾಡಿಕೊಂಡಿದ್ದಾರೆ. ಅಂತ ಒಂದು ಆಶೀರ್ವಾದಕ್ಕೆ ಈ ಭಾಗದಲ್ಲಿ ಬಹಳ ಬೆಳೆದಿದೆ. ಅವರ ಆಶೀರ್ವಾದ ಆಶಿಸಿ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಅವಕಾಶ ಮಾಡಿಕೊಂಡ್ರೆ ಅದು ತದನಂತರ ಏನು ಯಾರಿಗೆ ಹಾಕಿದಾರ ಈಗ ಅಪ್ಪವರಿಗೆ ಪಲ್ಲಕ್ಕಿ ಮಾಡ್ಕೊಂಡ್ರೆ ಅಂತ್ಯಕ್ರಿಯೆ ಮಾಡಲಿಕ್ಕೆ